ಮಂಡ್ಯ ಮಹಾಯುದ್ಧಕ್ಕೆ ಸುಮಲತಾ ನಾಮಿನೇಷನ್ ಸಲ್ಲಿಸಿ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ತನ್ನ ಸೈನ್ಯದ ಬಲವನ್ನ ಎದುರಾಳಿಗಳಿಗೆ ತೋರಿಸಿದ್ದಾರೆ. ನಿನ್ನೆ ಇದರಿಂದ ತಲೆಕೆಡಿಸಿಕೊಂಡಿರುವಂತ ದೋಸ್ತಿಗಳು ಪ್ಲಾನ್ ಮೇಲೆ ಪ್ಲಾನ್ ರೂಪಿಸ್ತಾ ಇದ್ದಾರೆ. ಸುಮಲತಾಗೆ ಸೋಲಿನ ರುಚಿ ತೋರಿಸಬೇಕು ಅಂತ ಕಾಂಗ್ರೆಸ್ ಕೂಡ ಇಲ್ಲಿ ಸಜ್ಜಾಗ್ತಾ ಇದೆ. ಮಂಡ್ಯ ಮಹಾಯುದ್ಧಕ್ಕೆ ಸುಮಲತಾ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಈಗಾಗಲೇ ಒಂದು ರೇಂಜ್ಗೆ ಆರ್ಭಟ ಮಾಡಿದ್ದಾರೆ. ನಿನ್ನೆ ನಾಮಿನೇಷನ್ ಟೈಮ್ನಲ್ಲೇ ತನ್ನ ಶಕ್ತಿ ಏನು ಅಂತ ತೋರಿಸಿದ್ದಾರೆ. ಸುಮಲತಾಗೆ ಸೋಲಿನ ರುಚಿ ತೋರಿಸೋಕೆ ಪ್ಲಾನ್. ಯಾವಾಗ ಸುಮಲತಾ ಮಂಡ್ಯದಲ್ಲಿ ಲೇಡಿ ಸಿಂಗಂ ರೇಂಜ್ಗೆ ಅಬ್ಬರಿಸಿದ್ರು, ಆಗ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರಲ್ಲಿ ಸ್ವಲ್ಪ ಮಟ್ಟಿಗೆ ಭಯ ಶುರುವಾದಂತೆ ಕಾಣ್ತಿದೆ. ಅದರಲ್ಲೂ ಕಾಂಗ್ರೆಸ್ ಮುಖಂಡರು ಸುಮಲತಾಗೆ ಪರೋಕ್ಷವಾಗಿ ಬೆಂಬಲ ನೀಡಿದ್ದಾರೆ ಅಂತಲೂ ಹೇಳಲಾಗ್ತಿದೆ. ಹೀಗಾಗಿ ಎಚ್ಚೆತ್ತುಕೊಂಡಿರುವ ಸಚಿವ ಡಿಕೆ ಶಿವಕುಮಾರ್ ನಿನ್ನೆ ರಾತ್ರಿ ಕುಮಾರಕೃಪಾ ಬಳಿಯ ತಮ್ಮ ಗೆಸ್ಟ್ ಹೌಸ್ಗೆ ಮಂಡ್ಯ ಕಾಂಗ್ರೆಸ್ ಮುಖಂಡರನ್ನ ಕರೆಸಿಕೊಂಡಿದ್ರು. ಈ ವೇಳೆ ಸಭೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಭಾಗಿಯಾಗಿದ್ರು. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆಸಿದ ಕೈ ಮುಖಂಡರು ಸುಮಲತಾಗೆ ಸೋಲಿನ ರುಚಿ ತೋರಿಸಬೇಕು ಅಂತ ಪ್ಲಾನ್ ರೂಪಿಸಿದ್ದಾರೆ ಎನ್ನಲಾಗ್ತಿದೆ. ಯಾವ ಸಭೆನೂ ಇಲ್ಲಪ್ಪ, ಇಲ್ಲಿ ಸಾಹೇಬ್ರು ಕರೆದಿದ್ರು ಮಾತಾಡೋಕ್ಕೆ. ನಾವು ಇರ್ಲಿಲ್ವಲ್ಲ, ಬೆಳಗ್ಗೆಯಿಂದ ಅಲ್ಲಿ ಇಲ್ಲ. ನಾವು ಸಾಹೇಬ್ರು ಕರೆದಲ್ಲಿ ಬಂದು ಏನು ಇತ್ತು ಅಂತ ಗೊತ್ತಿಲ್ಲ. ವಿಚಾರಗಳು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನಮಗೆ. ಯಾರು ನಮ್ಮವ್ರು ಯಾರು ಹೋಗಿರಲ್ಲ. ಅಂಬರೀಶ್ ಆಪ್ತ ಸ್ನೇಹಿತರಿಗೆ ಡಿಕೆ ಗಾಳ. ಮಂಡ್ಯದಲ್ಲಿ ಸುಮಲತಾ ಸಮರ ಸಾರಿದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅಂಬರೀಶ್ ಆಪ್ತರಾಗಿದ್ದ ಅಮರಾವತಿ ಚಂದ್ರಶೇಖರ್ ಹಾಗೂ ಆತ್ಮನಂದಾಗೆ ಗಾಳ ಹಾಕಿದ್ರು. ಯಾವುದೇ ಕಾರಣಕ್ಕೂ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರ ನಿಲ್ಲಬಾರದು ಅಂತ ಚರ್ಚೆ ನಡೆಸಿದ್ರು. ಅಂದೇ ಮಂಡ್ಯ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಪರ ಕೆಲಸ ಮಾಡಲು ರಣತಂತ್ರ ರೂಪಿಸಿದ್ರು ಎನ್ನಲಾಗ್ತಿದೆ. ಇನ್ನು ಸಭೆ ಬಳಿಕ ಹೊರಬಂದ ಕಾಂಗ್ರೆಸ್ ಮುಖಂಡ ಆತ್ಮನಂದ, ನಾವು ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ, ನನಗೆ ಕೊಟ್ಟಿರುವ ಜವಾಬ್ದಾರಿಯನ್ನ ನಿಭಾಯಿಸ್ತೀನಿ ಅಂತ ಹೇಳಿದ್ರು. ಮೈತ್ರಿ ಧರ್ಮ ಪಾಲಿಸ್ತೀವಿ, ಪಕ್ಷದ ಆದೇಶ ಇದೆ, ಪಕ್ಷ ಕೂಡ ಸಮಾಲೋಚನೆ ಮಾಡಿರ್ತಕ್ಕಂಥದ್ದು, ಪಕ್ಷದ ವರಿಷ್ಠರು ಕೂಡ ಇದ್ದಾರೆ. ಮೈತ್ರಿ ಧರ್ಮ ಏನಿದೆ ಅದನ್ನು ಪಾಲಿಸಿ ನಮ್ಮ ಮೇಲೆ ಬಿದ್ದಿರ್ತಕ್ಕಂಥ ಹೊಣೆಗಾರಿಕೆಯನ್ನು ನಾವು ಪಾಲನೆ ಮಾಡ್ತೀವಿ. ಸದ್ಯ ಮಂಡ್ಯದಲ್ಲಿ ಸುಮಲತಾಗೆ ಸೋಲಿನ ರುಚಿ ತೋರಿಸಬೇಕು ಅಂತ ಡಿಕೆ ಶಿವಕುಮಾರ್ ಮುಂದೆ ಬಂದಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ಅಂಬರೀಶ್ ಆಪ್ತರಿಗೆ ಗಾಳ ಹಾಕಿದ್ದಾರೆ. ಸದ್ಯ ಕೆಂಡದಂತೆ ಆಗಿರುವ ಮಂಡ್ಯ ಕಾಳಗ ಯಾವ ಹಂತಕ್ಕೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಅಜಯ್, ಟಿವಿ9 ಬೆಂಗಳೂರು.